ಹೇ ಫ್ಯಾಮ್, ವೆಲ್ಕಮ್ ಬ್ಯಾಕ್ ಟು ಸೃಷ್ಟಿಗೌಡ ಯೂಟ್ಯೂಬ್ ಚಾನಲ್. ಆ್ಯಂಡ್ ಇವತ್ತಿನ ನಂದು ಈ ವ್ಲಾಗ್ ಸ್ಟಾರ್ಟ್ ಆಗ್ತಿರೋದು ಆಟೋಯಿಂದ. ಆ್ಯಂಡ್ ಆಲ್ರೆಡಿ ನೀವು ನನ್ನ ತಮ್ಮನೇರಲ್ಲಿ ನೋಡಿರ್ತೀರ ಏನು ವ್ಲಾಗ್ ಅಂತ. ಸೊ ಔಟಿಂಗ್ ಹೋಗೋದಕ್ಕೆ ಎಲ್ಲರೂ ಸಬ್ಬರಲ್ಲಿ ಮೀಟಪ್ ಆಗೋಣ ಅಂತ ಅಂದ್ಕೊಂಡಿದ್ದು ನಾನು ಮತ್ತು ನನ್ನ ಫ್ರೆಂಡ್ಸು. ಇವರಿಬ್ಬರು ಬೇಗ ಬಂದರು. ಇವ್ರದ್ದು ಊರು ದೂರ ಇರೋದ್ರಿಂದ ಟ್ರಾವೆಲಿಂಗ್ ದೂರ ಆಗುತ್ತೆ ಅಂದ್ಬಿಟ್ಟು ಬೇಗ ಬಂದಿದ್ದರು. ಆ್ಯಂಡ್ ಇನ್ನಿಬ್ಬರು ಫ್ರೆಂಡ್ಸ್ ಕೂಡ ಬರಬೇಕಾಗಿತ್ತು ನಮ್ಮ ಜೊತೆಗೆ. ಅವ್ರಿಗೆ ವೆಯ್ಟ್ ಮಾಡ್ತಾಯಿದ್ವಿ. ದೆನ್ ಅದಾದಮೇಲಿಂದ ಸ್ವಲ್ಪ ಶಾಪಿಂಗ್ ಇತ್ತು, ಬಿಕಾಸ್ ಔಟ್ಸೈಡ್ ಕುಕ್ಕಿಂಗ್ ಮಾಡೋಣ ಅಂತ ನಮ್ಮ ಪ್ಲ್ಯಾನ್ ಆಗಿದ್ದು. ಅಲ್ಲಿಂದ ಸಬ್ಬರಲ್ಲೇ ಸ್ಮಾರ್ಟ್ ಬಜಾರ್ ಇದೆ, ಅಲ್ಲಿ ಸ್ವಲ್ಪ ಇಂಗ್ರೀಡಿಯೆಂಟ್ಸ್ನ ತಗೊಳ್ಳೋದಿತ್ತು ಅಂತ ಅಲ್ಲಿಗೆ ಬಂದ್ವಿ. ಇನ್ನು ಅಲ್ಲಿಂದ ನಮಗೆ ಬಸ್ ಇದ್ದಿದ್ದು ಬಂದು ಸಿಟಿ ಬಸ್ ಸ್ಟ್ಯಾಂಡಲ್ಲಿ. ಸೊ ನಾವು ಸಬ್ಬರಿಂದ ಶಾರ್ಟ್ಕಟ್ಟಲ್ಲಿ CBSಗೆ ನೆಡ್ಕೊಂಡು ಹೋಗ್ತಾಯಿದ್ವಿ. ಗೈಸ್, ಇವಳಿಗೆ ಕೇರ್ ನಗರದವಳು ಗೈಸ್. ಇವಳು ಮೈಸೂರಿಗೆ 1 hour ಜರ್ನಿ. ಮೈಸೂರು ಸಬರ್ ಬಸ್ ಸ್ಟ್ಯಾಂಡ್ ಗೊತ್ತಿಲ್ಲ, CBS ಬಸ್ ಸ್ಟ್ಯಾಂಡ್ ಗೊತ್ತಿಲ್ಲ. ಹಾಸನಿಂದ ಬಂದಿರೋಳು ನನಗೆ ಗೊತ್ತು, ಇವಳಿಗೆ ಗೊತ್ತಿಲ್ಲ. ಏನು ಮಾಡಲಿ ಇವಳು? ನೀನು ಹೇಳು, ಏನು ಮಾಡಲಿ ಅಂತ. ಇನ್ನು ನಮ್ಮ ಪ್ಲ್ಯಾನ್ ಇದ್ದಿದ್ದು KRSಗೆ ಹೋಗೋಣ ಅಂತ ಅಂದ್ಬಿಟ್ಟು. ಸೊ ನಮಗೆ ಅಡ್ರೆಸ್ ಗೊತ್ತಿರಲಿಲ್ಲ ಅಂದ್ಬಿಟ್ಟು TCನ ಕೇಳ್ಕೊಬಂದಿದ್ದೆ. ಪೋಸ್ಟ್ ಕೊಟ್ಕೊಂಡು ನಿಂತವ್ರಿಬ್ರು. ಇನ್ನು ಅದಾದಮೇಲಿಂದ ಬಸ್ ರೂಟ್ ಕೂಡ ನಮಗೆ ಗೊತ್ತಾಯಿತು. ಸೊ ಬಸ್ಸಿಗೆ ಜನ ರಶ್ ಇದರಿಂದ ಬೇಗ ಬೇಗ ಹೋಗ್ಬಿಟ್ಟು ಬಸ್ ಹತ್ಕೊಂಡ್ವಿ. ಆ್ಯಂಡ್ ಮೋರೋವರ್ ನಮಗೆ ಲಾಸ್ಟಲ್ಲಿ ಪ್ಲೇಸಸ್ ಸಿಕ್ತು. ಅದಾದಮೇಲಿಂದ ಮಿಡಲಲ್ಲಿ ನಮ್ಮ ಜೊತೆಗೆ ಯಶುನು ಕೂಡ ಜಾಯ್ನ್ ಆದಳು. ಅವಳಿಗೊಂದು ಹಾಯ್ ಹೇಳ್ತಾ ನಾವು ಜರ್ನಿನ ಕಂಟಿನ್ಯೂ ಮಾಡಿದ್ವಿ. ಏನು ಮಾಡಬೇಕು? ನಮ್ಮ ಪರಿಸ್ಥಿತಿ ಹಿಂಗಾಗುತ್ತೆ ಅಂತ ಗೊತ್ತಿರಲಿಲ್ಲ ಗೈಸ್, ಬಿಡ್ತಾ ಇಲ್ಲ. ಅನ್ಫಾರ್ಚುನೇಟ್ಲಿ ಏನೂ ಮಾಡೋಕ್ಕಾಗಲ್ಲ. ನಾವು ಗೂಗಲ್ನ ನಂಬ್ಕೊಂಡು KRS ಓಪನ್ ಇತ್ತು ಅಂದ್ಕೊಂಡು ಅವತ್ತು ಹೋದ್ವಿ. ಬಟ್ ಓಪನ್ ಇರಲಿಲ್ಲ. ಆ್ಯಂಡ್ ಅಲ್ಲಿದ್ದ ಜನಗಳು ಕೂಡ ಹೇಳಿದರು ಓಪನ್ ಇರಲ್ಲ ಅಂತ. ಅಲ್ಲಿಂದ ವಾಟ್ ನೆಕ್ಸ್ಟ್ ಅಂದ್ಕೊಂಡು ಹಂಗೆ ವಾಕ್ ಮಾಡ್ಕೊಂಡು ಸ್ವಲ್ಪ ದೂರ ಬಂದ್ವಿ. ಆ್ಯಂಡ್ ಇಲ್ಲಿ ಕೂಡ ತಾತಂದಿರು ಕೂತಿದ್ರು. ಸೊ ಅವರಿಗೆ ಮೋಸ್ಟ್ ಪ್ರಾಬಬ್ಲಿ ಗೊತ್ತಿರುತ್ತೆ ಅಂದ್ಬಿಟ್ಟು ಒಂದು ಲಾಸ್ಟ್ ಚಾನ್ಸಲ್ಲಿ ನೋಡೋಣ ಅಂದ್ಬಿಟ್ಟು ಅವ್ರನ್ನ ಕೇಳ್ತಾ ಇದ್ವಿ. ಆ್ಯಂಡ್ ಅವರು KRS ಓಪನ್ ಇಲ್ಲ, ಆ್ಯಂಡ್ ಇಲ್ಲೇ ನಿಯರಲ್ಲಿ ಬೇರೆ ಬೇರೆ ಟೆಂಪಲ್ಗಳಿದೆ, ಅಲ್ಲಿಗೆ ಬೇಕಾದ್ರೆ ನೀವು ವಿಸಿಟ್ ಮಾಡಿ ಅಂತಂದರು. ಅದಾದಮೇಲೆ ನಾವು ಔಟ್ಡೋರ್ ಕುಕ್ಕಿಂಗ್ ಮಾಡೋಣ ಅಂತ ಹೇಳಿದ್ರಿಂದ ಯಾರೂ ಏನೂ ತಿಂದಿರಲಿಲ್ಲ. ಅಷ್ಟು ಎಕ್ಸೈಟ್ಮೆಂಟಲ್ಲಿ ಬಂದಿದ್ವಿ ಚೆನ್ನಾಗಿರುತ್ತೆ ಅಂತ. ಬಟ್ ಏನೂ ಮಾಡೋಕ್ಕಾಗಲ್ಲ, ಹೊಟ್ಟೆ ಹಸಿವು ಇತ್ತಲ್ಲ ಅಂದ್ಬಿಟ್ಟು ಕೇಕ್ ತಿನ್ಕೊಂಡ್ವಿ. ದೆನ್ ನಮ್ಮ ಪ್ಲ್ಯಾನ್ ಚೇಂಜ್ ಆಗಿ ಔಟ್ಡೋರ್ ಕುಕ್ಕಿಂಗಿಂದ ಹೋಟೆಲ್ ಕಡೆಗೆ ಶಿಫ್ಟ್ ಆಯಿತು. ಹೊಟ್ಟೆ ಹಸಿವು ಜಾಸ್ತಿ ಆಗಿದ್ದರಿಂದ ನಮಗೆ ವಾಟ್ ನೆಕ್ಸ್ಟ್ ಅನ್ನೋದು ಯಾರಿಗೂ ತಲೆಗಳಿಲ್ಲ. ಅದರಿಂದ ಇವತ್ತಿನ ದಿನ ಹೆಂಗೂ ವೇಸ್ಟ್ ಆಗಿದೆ, ಚೆನ್ನಾಗಿ ಹೊಟ್ಟೆ ತುಂಬ ಊಟ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ನಾವೊಂದು ಹೋಟೆಲ್ ಕಡೆಗೆ ರೀಚ್ ಆದ್ವಿ. ಇವ್ರು 3 ಜನ ಯಾಕೆ ಈ ಕಡೆ ಕೂರಿಸಿದ್ದೀವಿ ಅಂತಂದರೆ ಅವ್ರು 3 ಜನ ವೆಜ್ಜು, ನಾವು ಈ ಕಡೆ ಯಾಕೆ ಕೂತಿದ್ದೀವಿ ಅಂದರೆ ನಾವು 3 ಜನ ನಾನ್ ವೆಜ್ಜು. ಸೊ ಅವತ್ತು ವೆಜ್ ಆ್ಯಂಡ್ ನಾನ್ ವೆಜ್ಜಲ್ಲಿ ರೋಟಿ, ಚಿಕನ್ ಕರಿ ಮತ್ತು ಅವರು ಫ್ರೈಡ್ ರೈಸ್ ಎಲ್ಲ ತೊಗೊಂಡ್ರು. ಹಂಗೇ ಡೇನ ಎಂಜಾಯ್ ಮಾಡ್ಕೊಂಡು ಬಂದ್ವಿ. ಫ್ರೆಂಡ್ಸ್ ಜೊತೆ ಒಂದು ಒಳ್ಳೆ ಡೇ ಸ್ಪೆಂಡ್ ಮಾಡಿದೆ, ತುಂಬ ಖುಷಿಯಾಯಿತು. ಆ್ಯಂಡ್ ಅಲ್ಲಿಂದ ನಾವು ಬಿಲ್ ಪೇ ಮಾಡಿ ಏನೇ ಬಿಟ್ರೂ ಊಟ ಮಾತ್ರ ಬಿಡಬಾರ್ದು ಅನ್ನೋ ಥರ ಪ್ಲೇಟ್ಸ್ ಎಲ್ಲ ಎಷ್ಟು ಚೆನ್ನಾಗಿ ಖಾಲಿ ಮಾಡಿದ್ದೀವಿ ಅಲ್ವಾ ಅಂತ ನಮಗೆ ನಾವೇನೇ ಹೇಳ್ಕೊಂಡು ಅಲ್ಲಿಂದ ನಾವು ನೆಕ್ಸ್ಟ್ ಹೊರಟ್ವಿ. ನೆಕ್ಸ್ಟು ಊಟ ಎಲ್ಲ ಆಯಿತು, ತಣ್ಣಗಿರಬೇಕಲ್ಲ ಹೊಟ್ಟೆ ಅಂದ್ಬಿಟ್ಟು ಐಸ್ ಕ್ರೀಮ್ ಹೆಂಗೂ ಕಣ್ಣಿಗೆ ಬಿತ್ತು ಅಂದ್ಬಿಟ್ಟು ಇಷ್ಟು ಥರದ ಐಸ್ ಕ್ರೀಮ್ ತೊಗೊಂಡು ತಿಂದ್ವಿ. ಇಲ್ಲಿ ವೈಟ್ ಇದೆ, ಇವಾಗ ನೋಡಿ ಆ್ಯಂಡ್ ನೋಡ್ತಾ ನೋಡ್ತಾ ಡೇ ಎಷ್ಟು ಬೇಗ ಮುಗ್ದೋಯ್ತು ಅನ್ನೋದೇ ಗೊತ್ತಾಗಿಲ್ಲ. ಆ್ಯಂಡ್ ಅಟ್ ಲಾಸ್ಟಲ್ಲಿ ನಾವೆಲ್ಲ ಸ್ವಲ್ಪ ತಂಟೆ ತರಲೆ ಮಾಡಿಕೊಂಡು ತನಗೊಂದು ಚಾಲೆಂಜ್ ಕೊಟ್ಟೆ, ಮಧ್ಯ ರೋಡಿಗೆ ಹೋಗ್ಬಿಟ್ಟು ಡ್ಯಾನ್ಸ್ ಮಾಡು ಅಂತ. ಆ್ಯಂಡ್ ಅವಳು ಮಾಡಿದ್ಲು ಕೂಡ. ಗೈಸ್, ಡೇ ತುಂಬ ಚೆನ್ನಾಗಿತ್ತು, ಅದೇ ಸ್ವಲ್ಪ ಡಿಸಪಾಯಿಂಟ್ ಆಗುತ್ತೆ. ನೀವು ಹೇಳಿ, ಆರ್ಗನೈಸರ್ ಚೆನ್ನಾಗಿರಲಿಲ್ಲ. ಚೆನ್ನಾಗಿತ್ತು, ಗುಡ್. ನಿಮ್ಮದು ಸೂಪರ್, ನಿಮ್ಮದು ಆರ್ಗನೈಸರ್ಗೆ ಖುಷಿಯಾಗಿಲ್ಲ. ಆ್ಯಂಡ್ ಈ ಒಂದು ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ.